ನಮಸ್ಕಾರ ಕರ್ನಾಟಕ. ನೆನ್ನೆ ತಾನೇ ಕರ್ನಾಟಕದ ಉನ್ನತ ಪೊಲೀಸ್ ಅಂತ ಹೇಳುವಂಥ DGP ರಾಮಚಂದ್ರ ರಾವನ್ನ ಅಶ್ಲೀಲ ಸೆಕ್ಸ್ ವಿಡಿಯೋ ಮೇಲೆ ಸಸ್ಪೆಂಡನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ಈಗ ಮತ್ತೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, ಗಾನ ಭಾರತಿ ಪೊಲೀಸ್ ಇನ್ಸ್ಪೆಕ್ಟ್ರು ಸಸ್ಪೆಂಡ್ ಆಗಿದ್ದಾನೆ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ರವಿ ಅಂತ, ಐ ಥಿಂಕ್ ಕಳೆದ 2 ವರ್ಷದಿಂದ ಸುಳ್ಳು ಕೇಸ್ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಯಾರು ದುಡ್ಡು ಕೊಟ್ಟರು ಕೂಡ ಸುಳ್ಳು ಕೇಸುಗಳನ್ನು ಆಗ್ತಾ ಇದ್ದಂಥ ಇವನು ಜ್ಞಾನ ಭಾರತಿ ಇನ್ಸ್ಪೆಕ್ಟ್ರು ರವಿನ ಸಸ್ಪೆಂಡ್ ಮಾಡಿದೆ ಅಂತ ಮಾಧ್ಯಮಗಳಲ್ಲಿ ಓಡಾಡ್ತಾ ಇದೆ. ವಿ ಟ್ರೈ ಟು ಕನ್ಫರ್ಮ್ ಇಟ್ಟು, ಐ ಥಿಂಕ್ ಟು ಸರ್ಟನ್ ಎಕ್ಸ್ಟೆಂಟ್ ನಿಜ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಏನ್ರಿ ಸಾಲು ಪೊಲೀಸ್ಗಳು, ಸಾಲು DGPಗಳು, ಇನ್ಸ್ಪೆಕ್ಟ್ರುಗಳು, ಜ್ಞಾನ ಭಾರತಿ ಇನ್ಸ್ಪೆಕ್ಟ್ರು ರವಿ ಸಸ್ಪೆಂಡ್ ಅಂತ ಈಗ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನಿಜವಾಗ್ಲೂ ಈ ಪೊಲೀಸ್ ಇಲಾಖೆ ಈ ಮಟ್ಟಕ್ಕೆ ಗಬ್ಬೆದ್ದೋಗಿದೆಯಾ ಅಥವಾ ಇಡೀ ಪೊಲೀಸ್ ವ್ಯವಸ್ಥೆನ ಕಿತ್ತು ಬಿಸಾಕಬೇಕು ಅನ್ನೋ ಮನೋಭಾವನೆ ಆಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳಬೇಕು ಅಂತಂದರೆ, ನಾವು ಕರ್ನಾಟಕ ಸರ್ಕಾರಕ್ಕೆ ಕೇಳೋದೇನು ಅಂತಂದರೆ, MLAಗಳು, ಮಿನಿಸ್ಟ್ರುಗಳು, IAS, IPSಗಳು, ಇವನ್ ವೈಸ್ ಚಾನ್ಸಲರ್ಗಳಿಗೆ ಆ್ಯಂಟಿ ಚೇಂಬರ್ಗಳಂತ ಮಾಡ್ಕೊಂಡಿದ್ದಾರಪ್ಪ. ಇವರು ಕೂತ್ಕೊಳೋ ಆಫೀಸ್ಗಳಲ್ಲಿ ಆ್ಯಂಟಿ ಚೇಂಬರ್ಗಳಲ್ಲಿ ಬೆಡ್ಗಳು ಏನಕ್ಕೆ ಬೇಕಾಗಿದೆ? ಅದು ವಿಧಾನಸೌಧದಲ್ಲಿ, ವಿಕಾಸಸೌಧದಲ್ಲಿರುವಂಥ ಯಾವುದೇ ಮಿನಿಸ್ಟರ್ ಆಗಿರ್ಬೋದು, ಯಾವುದೇ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿರ್ಬೋದು, ಯಾವುದೇ IAS ಆಗಿರ್ಬೋದು, ಯಾವುದೇ IPS ಆಗಿರ್ಬೋದು, VCಗಳಾಗಿರ್ಬೋದು, ಮಿನಿಸ್ಟ್ರುಗಳಾಗಿರ್ಬೋದು, ಇವ್ರುಗಳಿಗೆ ಒಂದು ಸಾರ್ವಜನಿಕರಿಗೆ ಕೂತ್ಕೊಳ್ಳೋ ಅಂಥ ಜಾಗ, ಆಫೀಸು ಓಕೆ, ಆ್ಯಂಟಿ ಸೀಕ್ರೆಟ್ ಚೇಂಬರ್ಗಳಲ್ಲಿ ಈ ವ್ಯವಹಾರಗಳು ನಡೆಯೋದು, ಈ ಸೆಕ್ಸ್ ದಂಧೆಗಳು, ಹೆಣ್ಮಕ್ಳನ್ನ ಕರ್ಕೊಂಬರೋದು, ಅಲ್ಲಿ ಮಂಚದ ಮೇಲೆ ಮಜಾ ಮಾಡೋದು, ಈ ಎಲ್ಲವುಗಳು, ಈ ಫೆಸಿಲಿಟಿಗಳು ಬ್ರಿಟಿಷರ ದೌಲತ್ ಕಾಲದಲ್ಲಿತ್ತು. ಈಗ ಪ್ರಜಾತಂತ್ರದಲ್ಲೂ ಕೂಡ IAS, IPSಗಳು, ಮಂತ್ರಿಗಳು, MLAಗಳು ಈ ಆ್ಯಂಟಿ ಚೇಂಬರ್ಗಳನ್ನು ಮಡ್ಕೊತಾರೆ ಅಂತಂದರೆ, ಖಂಡಿತವಾಗಿ ನಾವು ಎಂಥ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀರಿ? ಈ ವ್ಯವಸ್ಥೆಗಳನ್ನು ಬದಲಾವಣೆ ಯಾಕೆ ಮಾಡಬಾರ್ದು? CM ಸಿದ್ದರಾಮಯ್ಯನವರೇ, ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡೋ IAS, IPSಗಳು, ಮಂತ್ರಿಗಳು, MLAಗಳಿಗೆ ಆ್ಯಂಟಿ ಚೇಂಬರ್ಗಳಂತ ಈ ಸೀಕ್ರೆಟ್ ರೂಮ್ಗಳು, ಅಲ್ಲಿ ಬೆಡ್ ರೂಮ್ಗಳು, ಅಲ್ಲಿ ಮಂಚಗಳು, ಅಲ್ಲಿ ನಡೆಯುವಂಥ ಈ ಲಫಂಗ ಕೆಲಸಗಳು ಯಾಕೆ? ಫಸ್ಟ್ ಆಫ್ ಆಲ್ ಈ ಆ್ಯಂಟಿ ಚೇಂಬರ್ ಏನಕ್ಕೆ ಬೇಕಾಗಿದೆ ಕರ್ನಾಟಕದಲ್ಲಿ? ಮಂತ್ರಿಗಳಿಗಾಗಿರ್ಬೋದು, IASಗಳಿಗಾಗಿರ್ಬೋದು, IPSಗಳಿಗಾಗಿರ್ಬೋದು, ಸೀಕ್ರೆಟ್ ರೂಮ್ಗಳಿಗೆ ಏನಕ್ಕೆ ಅವ್ರಿಗೆ? ಅಲ್ಲಿ ಮಂಚಗಳು ಏನಕ್ಕೆ ಹಾಕಿರೋದು? ಆ ಮಂಚಗಳು, ದಿಂಬುಗಳು, ಇವರ ಶೋಕಿಗಳು, ಅಲ್ಲಿ ನಡೆಯುವಂಥ ಅನಗೃತ ವ್ಯವಹಾರಗಳು, ಅಲ್ಲಿರೋದಂಥ ಪಾರದರ್ಶಕತೆ, ಆಮೇಲೆ ಒಬ್ಬ IAS, IPSಗಳಿಗೆ ಆ್ಯಂಟಿ ಚೇಂಬರ್ಗಳು ಮತ್ತು ಸೀಕ್ರೆಟ್ ರೂಮ್ಗಳು, ಬೆಡ್ರೂಮ್ಗಳು ಏನಕ್ಕೆ ಬೇಕಾಗಿದೆ ಆಫೀಸ್ಗಳಲ್ಲಿ ಅಂತ ಈ ಪ್ರಶ್ನೆನ ಮುಂದಿಡುತ್ತಾ, ಈಗಲಾದರೂ ಈ ಬ್ರಿಟಿಷ್ ಫಾಸಿಲ್ಸ್ ಅಥವಾ ಬ್ರಿಟಿಷರ ಗುಣವನ್ನು ಇವತ್ತಿನ ಪ್ರಜಾತಂತ್ರದಲ್ಲಿ ತೆಗೆದುಹಾಕಲಿಕ್ಕೆ ಆಗುತ್ತಾ? ಇವತ್ತಿನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತಾಡ್ತದ? DK ಶಿವಕುಮಾರನ್ನ ಪ್ರಶ್ನೆ ಮಾಡಿದ್ರೆ DGPದು ರಾಸ್ಲೀಲೆ ವಿಡಿಯೋ ನೋಡಿದ್ರೆ ಅಂತ ರಿಯಾಕ್ಷನ್ ಕೊಡ್ತಾನೆ. ಇಂಥ ಡೆಪ್ಯೂಟಿ CM ಬೇಕೇನ್ರಿ? ಒಬ್ಬ DGP ರಾಸಲೀಲೆಯನ್ನು ನೋಡಿ ಇಮ್ಮಿಡಿಯೇಟಾಗಿ ನಾವು ಹೆಣ್ಣು ಮಕ್ಕಳನ್ನು ರಕ್ಷಿಸುವಂಥ ಸರ್ಕಾರ, ಇಂಥದನ್ನೆಲ್ಲ ನಾವು ಸಹಿಸಲ್ಲ ಅಂತೇಳಿ ರಿಯಾಕ್ಟ್ ಮಾಡಬೇಕಾದಂಥ ಡೆಪ್ಯೂಟಿ CM DK ಶಿವಕುಮಾರ್, ನಂಗೆ ಗೊತ್ತಿಲ್ಲ, ಗೃಹ ಮಂತ್ರಿ ಕೇಳಿ. ಟ್ರಾನ್ಸ್ಫರ್ಗಳವು ಇವು ಬೇರೆಗಳಾದರೆ ಸಾಹೇಬರು ಉತ್ತರ ಕೊಡ್ತಾರೆ. DGPದ ರಾಸ್ಲೀಲೆ ಬಗ್ಗೆ DK ಶಿವಕುಮಾರ್ ಬಾಯಿಯೇ ಬಿಡಲಿಲ್ಲ, ಗೊತ್ತಿಲ್ಲ ಅಂತೆ. ನೋಡ್ರಿ, ಇಂಥ ವ್ಯಕ್ತಿ ಕರ್ನಾಟಕದಲ್ಲಿ CM ಆಗಬೇಕು. ಈ ಕರ್ನಾಟಕದ ನಡೀತಿರುವಂಥ ಈ ಭ್ರಷ್ಟಾಚಾರ ಇರ್ಬೋದಲ್ಲ, ಇದಕ್ಕೆಲ್ಲ ನಿಜವಾಗ್ಲೂ ಒಂದು ಕಡಿವಾಣ ಹಾಕಬೇಕು ಅಂತಂದರೆ, ಒಂದಷ್ಟು ಈ 224 MLAಗಳಲ್ಲಿ ಸಾಕಷ್ಟು ಭ್ರಷ್ಟಿದ್ದಾರೆ. ಅದಕ್ಕೆ ಕೆಳಗಡೆ ಇರುವಂಥ IASಗಳು, IPSಗಳು ಇವುಗಳನ್ನೆಲ್ಲ ತೊಳೆದಿದ್ದು. 3 ಪಕ್ಷಗಳನ್ನು ತೊಳೆಯದೆ ನಿಮ್ಮ ಯಾವುದೇ ಬದಲಾವಣೆ ಆಗಲ್ಲ. ಇವತ್ತು DGPಗಳು ಈ ರೀತಿ ಹೆಣ್ಣು ಮಕ್ಕಳ ಇಡೀ ಕರ್ನಾಟಕ ನೋಡಿದೆ, ಅಸಹ್ಯ ಚೀ ಅಂತ ಇದೆ. ಕರ್ನಾಟಕದಲ್ಲಿ MLAಗಳಿಗೆ, ಮಿನಿಸ್ಟ್ರುಗಳಿಗೆ, IASಗಳಿಗೆ, IPSಗಳಿಗೆ, VCಗಳಿಗೆ, ವೈಸ್ ಚಾನ್ಸಲರ್ಗಳಿಗೆ ಆಫೀಸ್ ಓಕೆ, ಸಾರ್ವಜನಿಕರ ಭೇಟೆ ಓಕೆ, ಆದರೆ ಅವರ ಆಫೀಸುಗಳಲ್ಲಿ ಆ್ಯಂಟಿ ಚೇಂಬರ್ಗಳು, ಮಂಚಗಳು, ಆ ಮಂಚದ ಮೇಲೆ ದಿಂಬುಗಳು, ಹಾಸಿಗೆಗಳು, ಅಲ್ಲಿ ನಡೆಯುವ ಈ ಅಕ್ರಮ ಸೆಕ್ಷುವಲ್ ವೈಲೆನ್ಸ್ಗಳು ಇವೆಲ್ಲ ಬೇಕಾ? ಇದ್ರ ಮೇಲೆ ಯಾಕೆ ಈ ಆ್ಯಂಟಿ ಚೇಂಬರ್ಗಳಲ್ಲಿ ಆ್ಯಂಟಿ ಚೇಂಬರ್ ಅಂತ ಯಾಕೆ ಬೇಕಾಗಿದೆ? ಮೊದಲನೇದಾಗಿ ಇದನ್ನು ತೆಗೆದುಹಾಕಬೇಕು. ಈ ಫೆಸಿಲಿಟಿಗಳನ್ನು, ಈ ಬ್ರಿಟಿಷರ ದೌಲತ್ ಫೆಸಿಲಿಟಿಗಳನ್ನು ತೆಗೆದುಹಾಕಬೇಕು. ಎರಡನೇದಾಗಿ ಸಂಪೂರ್ಣವಾಗಿ ಎಲ್ಲ IAS, IPS, MLA, ಮಿನಿಸ್ಟ್ರುಗಳ ಕ್ಯಾಬಿನ್ಗಳಲ್ಲಿ CCTV, ವರ್ಕಿಂಗ್ CCTV ಇರಬೇಕು. ಅದು
ಸಾರ್ವಜನಿಕವಾಗಿ ವ್ಯೂವಲ್ಲಿ ಇರಬೇಕು ಅಂತ ಹೇಳುತ್ತಾ ಈ ಆ್ಯಂಟಿ ಚೇಂಬರ್ಗಳ ದಂಧೆನ ನಿಲ್ಲಿಸಬೇಕು. ಕರ್ನಾಟಕದಲ್ಲಿ 2025ರಲ್ಲಿ 88 ಪ್ರಕರಣಗಳು ಪೊಲೀಸ್ ಮೇಲೆ ರಿಜಿಸ್ಟರ್ ಆಯಿತು. ಅತಿ ಹೆಚ್ಚಿನ ಉಗಿಸ್ಕೊಂಡಂಥ ವರ್ಷ ಅಂತಂದರೆ ಪೊಲೀಸರು 2025. ಈಗ 2026ರಲ್ಲಿ ಬಳ್ಳಾರಿ SP, ಆಮೇಲೆ DGP ರಾಮಚಂದ್ರ, ಈಗ ನೋಡಿದ್ರೆ ಜ್ಞಾನಭಾರತಿ ಇನ್ಸ್ಪೆಕ್ಟರ್ ರವಿ, ಸುಳ್ಳು ಕೇಸಿನ ಎಕ್ಸ್ಪರ್ಟ್ ಇನ್ಸ್ಪೆಕ್ಟರ್ ರವಿ ಸಸ್ಪೆಂಡ್ ಅಂತ ಕೇಳು ಬರ್ತಾ ಇದೆ. ನೋಡೋಣ ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ. ಧನ್ಯವಾದ.